ಫಿಲ್ಟರ್ ಕಾಫಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಕೆಲವರಿಗೆ ಚಿಲ್ಡ್ ಆಗಿದ್ರೆ ಇಷ್ಟ ಆಗುತ್ತೆ. ಕೆಲವರಿಗೆ ಬಿಸಿ ಬಿಸಿ ಕುಡಿತಾ ಇದ್ರೆ ಆಹಾ! ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಲ್ವಾ? ಸೊ ಇವತ್ತು ಫಿಲ್ಟರ್ ಕಾಫಿಯನ್ನು ಉಪಯೋಗಿಸ್ಬಿಟ್ಟು ಇವತ್ತೊಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಏನಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಕೆಲವೊಂದು ಸಲ ಒಂದೇ ರೀತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ನಿಮಗೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಅಥವಾ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ನೀವು ಹಾಕ್ಕೋಬೋದು. ಸೊ ಈಗ ಸಕ್ಕರೆ ಎಲ್ಲ ಜಸ್ಟ್ ಕರಗಬೇಕಷ್ಟೇ. ಸೊ ಸಕ್ಕರೆ ಕರಗಿದ ಮೇಲೆ ಒಂದು 2 ನಿಮಿಷ ಸಾಕು. ಇಲ್ಲಿ ಅಗರ್ ಅಗರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಗಂಟಾಗಲ್ಲ ಅಂತ ಅಷ್ಟೇ. ಸೊ ಈಗ ನೀರಲ್ಲಿ ಕಲಸಿರುವಂತಹ ಈ ಅಗರ್ ಅಗರ್ ಪೌಡರ್ನ ಈ ಕುದೀತಾ ಇರೋ ನೀರಲ್ಲಿ ಏನು ಸಕ್ಕರೆ ಮತ್ತು ನೀರು ಕುದಿಸಿ ಇಟ್ಟಿದ್ವಲ್ವ, ಅಂದರೆ ಕುದೀತಾ ಇರೋ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು. ನಂತರ ಫಿಲ್ಟ್ರ್ ಕಾಫಿನ ನಾನು ಫಿಲ್ಟ್ರ್ ಮಾಡಿಟ್ಟಿದ್ದೆ. ಸೊ ಆ ಕಾಫಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರುತ್ತೆ. ಫಿಲ್ಟ್ರ್ ಕಾಫಿ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ ಫಿಲ್ಟ್ರ್ ಕಾಫಿ. ಸೊ ಹಾಗಾಗಿ ನಾನಿವತ್ತು ಫಿಲ್ಟ್ರ್ ಕಾಫಿನ ಉಪಯೋಗಿಸ್ಬಿಟ್ಟು ಈ ರೀತಿ ರೆಸಿಪಿನ ಮಾಡ್ತಾ ಇದ್ದೀನಿ. ರಿಯಲಿ ಇದಂತೂ ಎಷ್ಟು ಇಷ್ಟ ಆಯ್ತಂದರೆ ಎಲ್ರಿಗೂ, ಮಕ್ಕಳು ಇಷ್ಟಪಡೋದಲ್ಲದೆ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟರು. ಸ್ವಲ್ಪ ಒಂದೇ ರೀತಿ ಅಂದರೆ ಬಿಸಿ ಬಿಸಿ ಕಾಫಿ ಕುಡಿತಾಯಿದ್ರು. ಈ ರೀತಿ ಮಾಡಿಕೊಟ್ಟೆ, ತುಂಬಾ ಇಷ್ಟಪಟ್ಟು ಹೇಗೆ ಮಾಡಿದೆ ಅಂತ ಕೂಡ ಕೇಳಿದರು. ಸೊ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಮತ್ತು ಕೇವಲ ಒಂದು 15ರಿಂದ 20 ನಿಮಿಷದಲ್ಲೇ ಆಗುತ್ತೆ ಇದು. ಈಗ ಕಾಫಿನ ಹಾಕಿಬಿಟ್ಟು ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಈಗ ಇದನ್ನು ನಾನು ಪಾತ್ರೆಯಲ್ಲಿ ಈ ರೀತಿ ಗಾಜಿನ ಪಾತ್ರೆ ಅಥವಾ ಯಾವುದಾದ್ರೂ ತಟ್ಟೆ ಇರುತ್ತಲ್ವ, ಸ್ಟೀಲ್ ತಟ್ಟೆ, ಅದರಲ್ಲೂ ಕೂಡ ಹಾಕ್ಕೋಬೋದು. ಅದನ್ನು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲು, ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮೆಜರ್ಮೆಂಟ್ ನಿಮ್ಗೆ ಹೇಳಿದೆ, ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿ ಕೂಡ ಹಾಕ್ಕೋಬೋದು. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕ್ಕೋಬೋದು. ಸೊ ಈಗ ಸಕ್ಕರೆ ಕೂಡ ಹಾಕಿ 1 ನಿಮಿಷ ಹಾಗೆ ಅದನ್ನ ಕಲಸಿಟ್ಕೊಂಡಿದ್ದೀನಿ. ಅದನ್ನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಏನು ಮಾಡಬೇಕಂದ್ರೆ ಸಕ್ಕರೆ ಕೂಡ ಅದನ್ನ ಹಾಕಿ ಕಲಸಿಟ್ಟಿದ್ದೀನಲ್ವಾ, ಸೊ ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದೊಂದು ಸ್ವಲ್ಪ ತಣ್ಣಗಾಗಿದೆ, ತಣ್ಣಗಂದರೆ ಸ್ವಲ್ಪ ಉಗುರು ಬೆಚ್ಚಗಿದೆ. ಸೊ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಕೂಡ ಇಟ್ಕೋಬೋದು. ನೋಡಿ ಈಗ ಒಂದು 15 ನಿಮಿಷದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ. 15 ಮಿನಿಟ್ಸ್ ನಂತರ ನಿಮಗೆ ತೋರಿಸ್ತಾ ಇರೋದು. ನೋಡಿ ಯಾವ ರೀತಿ ಬಂದಿದೆ, ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ಸೊ ಈ ಅಗರ್ ಅಗರ್ ಪೌಡ್ರ್ ಹಾಕಿ ಮಾಡಿರುವಂತಹ ಈ ಫಿಲ್ಟರ್ ಕಾಫಿಯಿಂದ ಮಾಡಿರುವಂತಹ ಈ ಜೆಲ್ಲಿ ರೆಡಿಯಾಗಿದೆ. ಈ ರೀತಿಯಾಗಿ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಇವತ್ತೇ ಮಾಡ್ತೀರಲ್ವಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಫ್ರೆಂಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಕೆಲವೊಂದು ಸಲ ಏನಾದರೂ ಈ ಬರ್ತ್ಡೇ ಪಾರ್ಟಿ ಇರುತ್ತೆ, ಆ್ಯನಿವರ್ಸರಿ ಇರುತ್ತೆ, ಏನಾದರೂ ಡಿಫ್ರೆಂಟಾಗಿ ಏನೋ ಮಾಡಬೇಕಪ್ಪ ಅಥವಾ ಗೆಸ್ಟ್ ಬಂದಿರ್ತಾರೆ ಅಂದರೆ ನೀವು ಈ ರೀತಿ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಫಿಲ್ಟ್ರ್ ಕಾಫಿ, ಈ ಜೆಲ್ಲಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ 2 ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ ಈ ಫಿಲ್ಟ್ರ್ ಕಾಫಿದು ಏನು ಈ ಜೆಲ್ಲಿ ಇದೆ ಅಲ್ವಾ, ಈ ರೀತಿ ನಾನು ಒಂದು ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಹಾಲು ಕೂಡ ಚಿಲ್ಡಾಗಿರಬೇಕು. ಸೊ ಚಿಲ್ಡಾಗಿರುವಂತಹ ಈ ಹಾಲನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಬೇಕು. ಸೊ ಒಂದೇ ರೀತಿ ಕಾಫಿ ಕುಡಿತಾ ಇರ್ತೀರಾ, ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಫೇವ್ರೆಟ್ ಆಗೋದಂತೂ 100%. ಸೊ ನೋಡಿದ್ರಲ್ಲ, ಈ ರೀತಿ ನಾನು ಮಾಡಿಕೊಟ್ಟೆ. ಸೊ ಮಕ್ಕಳಿಗೂ ಇಷ್ಟ ಆಯಿತು, ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡ್ತೀರಲ್ವಾ? ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ ಫಿಲ್ಟ್ರ್ ಕಾಫಿ ಒಂಥರ ಡೆಸರ್ಟ್ ಅಂತ ಹೇಳ್ಬೋದು, ಒಂಥರ ಡಿಫ್ರೆಂಟಾದ ಒಂದು ರೆಸಿಪಿ. ಸೊ ಮಿಸ್ ಮಾಡದೆ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.